ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಉರದ್ ದಾಲ್, ಸಣ್ಣ ತುಂಡು ಹುಣಸೆ ಹುಳಿ, ಟ್ಯಾಮ್ರಿಂಡ್, ಸಣ್ಣ ಪೀಸ್ ಹಾಕೊಳ್ಳಿ, ಜಾಸ್ತಿ ಹುಳಿ ಆದರೆ ಒಳ್ಳೆಯದಾಗೋದಿಲ್ಲ. 1 ಟೀ ಸ್ಪೂನ್ ಕೊರಿಯಾಂಡರ್ ಸೀಡ್, ಕೊತ್ತಂಬರಿ ಬೀಜ, 3 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, 5 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್, 3 ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಡ್ರೈ ರೆಡ್ ಚಿಲ್ಲಿ. ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ 4 ಸಹ ಹಾಕ್ಕೊಳ್ಬೋದು. ಇಲ್ಲಿ ನಾನು ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಮೊದಲಿಗೆ ನಾವು ಲೋ ಫ್ಲೇಮಲ್ಲಿ ಉದ್ದಿನ ಬೇಳೆಯನ್ನು ರೋಸ್ಟ್ ಮಾಡುವ. ಉರದ್ ದಾಲನ್ನು ಕೆಂಪಾಗಬೇಕು, ಒಳ್ಳೆ ಘಮ ಬರಬೇಕು. ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಒಳ್ಳೆ ಕೆಂಪಾಗಿದೆ, ಪರಿಮಳ ಸಹ ಒಳ್ಳೆ ಬರ್ತಾ ಉಂಟು. ಸಾಕು, ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಸೇಮ್ ಪ್ಯಾನಿಗೆ ಒಂದು 2 ರಿಂದ 3 ಡ್ರಾಪ್ಸ್ ನಾನು ಎಣ್ಣೆ ಹಾಕ್ಕೊಳ್ತೇನೆ. ಆನಂತರ ಬ್ಯಾಡಗೆ ಮೆಣಸು, ಅದರ ಜೊತೆನೆ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ ಹಾಕೋಣ. ಇದನ್ನು ಸಹ ನಾವು ಕೊತ್ತಂಬರಿ ಕೆಂಪಾಗಬೇಕು, ಮೆಣಸು ರೋಸ್ಟ್ ಆಗಬೇಕು, ಅಲ್ಲಿ ತನಕ ನಾವು ಲೋ ಫ್ಲೇಮಲ್ಲಿ ಹುರಿಯುವ. ಯಾವತ್ತು ಮಸಾಲೆ ಹುರಿಯುವಾಗ ಲೋ ಫ್ಲೇಮಲ್ಲಿ ಹುರಿರಿ, ಆಗ ಅದು ಒಳಗೆ ತನಕ ರೋಸ್ಟ್ ಆಗ್ತದೆ. ಸಾಕು, ಕೊತ್ತಂಬರಿ ಬೀಜ ಸಹ ಕೆಂಪಾಗಿದೆ. ಫ್ಲೇಮ್ ಆಫ್ ಮಾಡುವ. ರೋಸ್ಟ್ ಮಾಡಿದ ಕೊತ್ತಂಬರಿ, ಒಣಮೆಣಸು, ಕೊಕೊನಟ್ ಗ್ರೇಟೆಡ್, ಸಾಲ್ಟ್, ಉಪ್ಪು ನೀವು ರುಬ್ಬುವಾಗನೇ ಹಾಕೊಳ್ಳಿ ಮಿಕ್ಸಿ ಜಾರಿಗೆ. ಬೆಳ್ಳುಳ್ಳಿ, ಟ್ಯಾಮ್ರಿನ್, ಹುಣಸೆ ಹುಳಿ. ಸೊ ಇದನ್ನು ಮೊದಲಿಗೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳುವ. ಇದು ರುಬ್ಬಿದ ನಂತರ ಮತ್ತೆ ಅದೇ ಮಿಕ್ಸಿ ಜಾರಿಗೆ ನಾವು ಉದ್ದಿನ ಬೇಳೆ ಹಾಕಿ ರುಬ್ಲಿಕ್ಕಿದ್ದೇವೆ. ಮೊದಲಿಗೆ ಇಷ್ಟನ್ನು ರುಬ್ಕೊಳ್ಳುವ. ನುಣ್ಣಕ್ಕೆ ರುಬ್ಕೊಂಡೆ. ಈಗ ನಾವು ಉದ್ದಿನ ಬೇಳೆ ಹಾಕೋಣ. ಹುರಿದಿಟ್ಟಂಥ ಉದ್ದಿನ ಬೇಳೆನ ಹಾಕೊಳ್ಳೋಣ. ಈಗ ನಾವಿದನ್ನು ಕೋರ್ಸ್ಲಿ ಗ್ರೈಂಡ್ ಮಾಡುವ. ತರಿ ರುಬ್ಬುವ. ಒಂದು 3-4 ಸುತ್ತು ತಿರುಗಿಸಿದರೆ ಸಾಕು. ಉದ್ದಿನ ಬೇಳೆ ತರಿ ಇದ್ರೇನೆ ಚಟ್ನಿ ಟೇಸ್ಟ್ ಆಗೋದು. ನಮ್ಮ ಸೂಪರ್ ಆದ ಉದ್ದಿನ ಬೇಳೆ ಚಟ್ನಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಕುಚ್ಚಲಕ್ಕಿ ಗಂಜಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್.